ಯಾವ ಜಗನ್ಮಾತೆ ಆದಿಶಕ್ತಿಯ ಚರಿತ್ರೆಯಲ್ಲಿ ಯಾರು ಹತ ಆಗ್ಯಾರ ಅಂತ ಕೇಳಿದ್ರೆ ಚಂಡ ಮುಂಡರು ಸಂಹಾರ ಆಗಿದ್ದಾರೆ. ಚಂಡ ಮುಂಡ ಅಂದ್ರೆ ಯಾರು ಅನ್ನುವಂಥದ್ದನ್ನ ನಾವು ನಿನ್ನಿನ ದಿನ ನೋಡಿದ್ದೇವೆ. ಚಂಡ ಮುಂಡ ಅಂದ್ರೆ ಯಾರು ನಿನ್ನೆ ಹೇಳಿದ್ದೇನೆ, ನೆನಪಿಟ್ಟುಕೊಂಡಿರಿ ಅಂತ ತಿಳ್ಕೊಂಡೆ ನಾನು. ಏನಂತ ಹೇಳಿದ್ದೇನೆ? ಚಂಡ ಮುಂಡ್ರಂದ್ರೆ ಯಾರಂತ ಹೇಳಿದ್ದೇನೆ. ಚಂಡ ಮುಂಡರನ್ನ ಸಂಹಾರ ಮಾಡಿ ದೇವಿ ಒಂದು ಹೆಸರನ್ನು ತಗೊಂತಾಳೆ. ಯಾವುದು? ಚಾಮುಂಡಿ ಅಂತ ಹೇಳಿ ಹೆಸರನ್ನು ತಗೊಂತಾಳೆ. ಹಂಗಾರೆ ಚಂಡ ಮುಂಡ ಅಂದ್ರೆ ಯಾರು? ಅಭಿನಿವೇಶ, ಎ ಕೈಂಡ್ ಆಫ್ ಇಂಟ್ರೆಸ್ಟ್. ಮಾನವನಲ್ಲಿರ್ತಕ್ಕಂಥ ಬಯಕೆ, ವಾಂಟ್ಸ್ ಅಂಡ್ ಡಿಜಾಯರ್, ಮನುಷ್ಯನಲ್ಲಿರ್ತಕ್ಕಂಥ ಬಯಕೆ ಮತ್ತು ಆಸೆಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಅಭಿನಿವೇಶ, ಆಸೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಇಲ್ಲಿ ರಣರಂಗದಲ್ಲಿ ಚಂಡ ಮುಂಡರು ಏನಾಗ್ಯಾರ ಅಂತ ಕೇಳಿದ್ರೆ ಸಂಹಾರ ಆಗ್ಯಾರ. ಸಂಹಾರ ಆದ್ಬಿಡ್ಲೆ ಬಲಿಷ್ಠರಾಗಿರ್ತಕ್ಕಂಥ ಇಬ್ರು ರಾಕ್ಷಸರನ್ನ, ಮತ್ತಿಬ್ರು ರಾಕ್ಷಸರನ್ನ ಯಾರು ಕಳ್ಕೊಂಡಾರ ಅಂತ ಕೇಳಿದ್ರೆ ಶುಂಭ ಮತ್ತು ನಿಶುಂಭರು ಕಳ್ಕೊಂಡಾರ. ಬಹಳ ನೋವಾಗಿದೆ ಶುಂಭನಿಗೆ ಮತ್ತು ನಿಶುಂಭನಿಗೆ. ಚಂಡಮುಂಡರು ಬಲಿಷ್ಠ ರಾಕ್ಷಸರು, ಶ್ರೇಷ್ಠ ರಾಕ್ಷಸರು ಹೋದಾಗ ಬಹಳ ನೋವಾಗಿದೆ. ನೋವಾದಾಗ ಆ ಚಂಡಮುಂಡರು ಸಂಹಾರ ಆದ್ಬಿಟ್ಲೆ ಸೈನಿಕರು ಓಡೋಡಿ ಬರ್ತಾರ ಶುಂಭನಲ್ಲಿಗೆ. ಶುಂಭನಲ್ಲಿಗೆ ಓಡೋಡಿ ಬಂದು, ಮಹಾರಾಜರೇ, ಶುಂಭ ಮಹಾರಾಜರೇ, ಚಂಡ ಮುಂಡರು ಸತ್ರು ಅಂತ ಹೇಳ್ತಾರೆ. ಚಂಡ ಮುಂಡ್ರು ಸತ್ರು. ಎಲ್ಲಾ ವಿವರವನ್ನ ಎಳೆಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಹೇಳುವಂತವ್ರಾಗ್ತಾರೆ. ಶುಂಭ ಮಹಾರಾಜನ ಮುಂದೆ ಸೈನಿಕರು ಎಳೆಯಾಗಿ ಹೆಂಗ್ ಕೊಂದ್ಲು, ಏನ್ ಮಾಡಿದ್ಲು, ಎಲ್ಲವನ್ನ ಎಳೆಯಾಗಿ ಹೇಳುವಂತವಳಾಗ್ತಾ ಇದ್ದಾಳೆ. ಹೇಳಿದಾಗ ಶುಂಭನಿಗೆ ಪಿತ್ತ ನೆತ್ತಿಗೆ ಇರ್ತದೆ. ಒಬ್ಬ ಈ ಯಕೋಶಿತ್ ಒಬ್ಬ ಹೆಣ್ಮಗಳು ಇಂಥ ವೀರಾದಿ ವೀರರನ್ನ ಕೊಂದಲ್ಲ ಅಂತ ಹೇಳಿ ಚಿಂತೆಗೀಡಾಗ್ತಾನೆ ಶುಂಭ ಮಹಾರಾಜ. ಈಡಾದವನೇ ಏನ್ ಮಾಡ್ತಾನಂತ ಕೇಳಿದ್ರೆ, ಶುಂಭ ಮತ್ತು ನಿಶುಂಭರು ಅಣ್ಣ ಮತ್ತು ತಮ್ಮ. ಶುಂಭ ಪ್ರಧಾನಿಯಾಗಿದ್ದ, ಶುಂಭ ಮಹಾರಾಜನಾಗಿದ್ದ, ನಿಶುಂಭ ಪ್ರಧಾನಿಯಾಗಿದ್ದ. ಶುಂಭ ನಿಶುಂಭರು 3000 ಸಂಖ್ಯೆಯ ದೊರೆಗಳ ಸಹಿತ ಆನೆ, ಕುದುರೆ, ನಗಾರೆಗಳನ್ನ ಬಾರಿಸುತ್ತಾ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಹಳೆಗಳನ್ನ ಊದಿಸ್ತಾ ರಣರಂಗಕ್ಕೆ ಬರುವಂತವರಾಗ್ತಾರೆ. ಇತ್ತ ರಣರಂಗಕ್ಕೆ ಬಂದಿರುವಂತ ಸಂದರ್ಭದಲ್ಲಿ ಆ ಬರುವಿಕೆಯನ್ನ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಜಗನ್ಮಾತೆ ಆದಿಶಕ್ತಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಬಹಳ ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದಾಳೆ. ನೋಡಿ, ಜಗನ್ಮಾತೆ ಬಾಯನ್ನ ತೆರೆದುಕೊಂಡು ಕುದುರೆ, ಆನೆ, ಮಾವುತರ
ಸಹಿತವನ್ನ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಮುಂದೆ ಬಂದವರನ್ನೆಲ್ಲ ನುಂಗಾಕ್ ಚಲೋ ಮಾಡಿಬಿಡ್ತಾಳೆ. ಸರ್ವವನ್ನ ಬಾಯಲ್ಲಿ ತೆಗೆದುಕೊಂಡು ನುಂಗಾಕ್ ಹತ್ತಾ ಇದ್ದಾಳೆ. ಬ್ರಹ್ಮ, ವಿಷ್ಣು, ಶಿವ ಅನ್ನುವಂತ ಎಲ್ಲರನ್ನ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಅವರನ್ನು ಕೂಡ ನೀವು ಆರಾಮ್ ಇರ್ರಿ ಅಂತ ಹೇಳಿ ಹರಿಹರರಿಗೆಲ್ಲ ಮ್ಯಾಲ ಸೊನ್ನಿ ಮಾಡ್ತಾಳೆ. ಕೈಯಾಗ ಕಮಂಡಲ ಹಿಡ್ದಾಳೆ, ಜಪಮಣಿಯನ್ನ ಕೈಯಲ್ಲಿ ಹಿಡ್ದಾಳೆ, ಹೊಸ ಪಕ್ಷಿಯ ವಾಹನವನ್ನಾಗಿ ಮಾಡ್ಕೊಂಡು ಬ್ರಹ್ಮಶಕ್ತಿ ಬ್ರಹ್ಮಣಿಯೇ ತಾನಾಗಿ ಬಿಟ್ಟಿದ್ಲಂತ. ಆ ಸಂದರ್ಭದಲ್ಲಿ ಏನು ಹೇಳಲಪ್ಪ ಬಸವ ಅವಳ ವಿಚಿತ್ರವನ್ನ ಆ ರಣರಂಗದಲ್ಲಿ. ಯಾಕಂತ ಕೇಳಿದ್ರೆ ಭಯಂಕರವಾಗಿರ್ತಕ್ಕಂಥ ಇಬ್ರು ರಾಕ್ಷಸರು ಬರ್ತಾ ಇದ್ದಾರೆ ಇವತ್ತು. ಶ್ರೇಷ್ಠವಾದಂತ ಹೆಸರನ್ನ ಉಳಿಸ್ಕೋಬೇಕಾಗದವಳು. ಅವ್ರು ಬರುದನ್ನು ನೋಡಿ ಯಾವ ಚಾಮುಂಡಿಯ ರೂಪ, ಕಾಳಿಯ ರೂಪವನ್ನ ತಳೆದಿರುವಂತ ಜಗನ್ಮಾತೆ ಏನ್ ಮಾಡ್ತಾ ಇದ್ದಾಳಂತ ಕೇಳಿದ್ರೆ ಬಿಲ್ಲನ್ನ ಕೈಯಾಗ ತೆಗೆದುಕೊಂಡು ಜಗ್ಗಿ ಬಿಡುವಂತವಳಾಗ್ತಾ ಇದ್ದಾಳೆ. ಬಿಟ್ಟಾಗ ಸಿಡಿಲು ಬಡದಂತೆ ಆಯ್ತು. ಆರ್ಭಟದಿಂದ ಕೂಗ್ತಾಳ, ರಣರಂಗದಲ್ಲಿ ಕೂಗುವಂತವಳಾಗ್ತಾ ಇದ್ದಾಳೆ. ಯಾವಾಗ ಆರ್ಭಾಟದಿಂದ ಕೂಗಿದ್ಲೋ ಬ್ರಹ್ಮಾಂಡವೇ ಬಿಚ್ಚಿದಂತೆ ಆಯ್ತು. ರಾಕ್ಷಸರು ಸ್ತ್ರೀಯನ್ನ ಕಾಣ್ತಾರೆ, ಇವಳನ್ನ ನೋಡ್ತಾರೆ. ನೋಡಿ ನೀನು ಯಾರು ಅಂತ ಕೇಳ್ತಾ ಇದ್ದಾರೆ. ಕೇಳಿ ಭಯಂಕರ ಪರಾಕ್ರಮ ಉಳ್ಳವರೇ, ಮೂರು ಲೋಕಗಳ ಅರಸರೇ, ಅವ್ರ ಮಧ್ಯದಲ್ಲೇ ನಿಂತಾಳ. ನೋಡಾಕತ್ತಾಳ, ಬಿಲ್ಲನ್ನ ಜಗ್ಗಿ ಬಿಟ್ಟಾಳ. ಬಿಟ್ಟು ಅಂತಾಳ, ಪರಾಕ್ರಮಶಾಲಿಗಳೇ ರಂಬೀಶ್ ಹೊಡಿಬೇಕಲ್ಲ, ಹಂಗ ಹೊಡೆಯಂಗಿಲ್ಲ, ಜಗನ್ಮಾತೆ ಅಲ್ಲ. ಏ ಏ ಸುಮ್ನ ಕುಂದಿರ್ತೀರಿ ಇಲ್ಲ, ಸುಮ್ನ ಕುತ್ಕೋಬೇಕು. ಏ ಸುಮ್ನ ಕುತ್ಕೋ. ಎಲ್ಲಾರು ಮಕ್ಳು ಗಲಾಟೆ ಕೇಳ್ಬಾರ್ದು ನೋಡು, ಒಟ್ಟೆ ಸುಮ್ನ ಕುತ್ಕೋರಿ ಮಕ್ಳೇ. ಬೋಲೋ ಭಾರತ್ ಮಾತಾ ಕಿ ಒಂದೇ. ಗಲಾಟೆ ಮಾಡಿದವನಿಗೆ ಸುಮ್ಮನೆ ಕೇಳ್ಬೇಕಾ? ಜಗನ್ಮಾತೆ ಅವ್ರ ಮಧ್ಯದಲ್ಲಿ ಎಲ್ಲ ನಿಂತಾಳ. ರಾಕ್ಷಸರೆಲ್ಲ ಏನು ಅಂತ ಕೇಳಿದ್ರೆ ಸುತ್ತಲ ನಿಂತಾರೆ. ಆ ರಾಕ್ಷಸರನ್ನ ಕುರಿತು ಹೇಳ್ತಾ ಇದ್ದಾಳ, ಶುಂಭ ನಿಶುಂಭರೇ ಕೇಳ್ರಿ, ನೀವೆಲ್ಲ ಹೆಂಗಂತ ಕೇಳಿದ್ರೆ 14 ಲೋಕಕ್ಕೆ ಕರೆಸ್ರಿ. ನೀವು ಎಲ್ಲಾ ದೇವತೆಗಳನ್ನ ಆಹುತಿ ತೆಗೆದುಕೊಂಡು ಬಿಟ್ಟಿರಲ್ಲ. 3 ಜಗದ ಅಧಿಕಾರ ನಿಮ್ ಕೈಯಾಗದಾವ್, ದೇವತೆಗಳು ನಿಮ್ಮ ಆಳುಗಳದಾವ್, ಎಲ್ಲಾ ಕಾರ್ಯವನ್ನ ನೀವೇ ಮಾಡೋರು. ಎಂತ ದೊಡ್ಡವ್ರಪ್ಪ ನೀವು. ಅದಕ್ಕ ನನಗೊಂದು ಆಸೆ ಆಯ್ತು. ಏನು ಅಂತ ಕೇಳಿದ್ರೆ ಯುದ್ಧ ಮಾಡ್ಬೇಕು ಅನ್ನುವಂತ ಆಸೆ ಆಯ್ತು. ಅದಕ್ಕೆ ನಿಮ್ಮೊಂದಿಗೆ ಯುದ್ಧ ಮಾಡಕ್ ನಾನು ಬಂದೆ. ಯಾರ ಜೊತೆಗೆ? ಶುಂಭ ನಿಶುಂಭರೊಂದಿಗೆ ಯುದ್ಧ ಮಾಡಾಕ ನಾ ಬಂದೀನಿ. ಈ 3 ಲೋಕದೊಳಗೆ ಗದ್ಲಾ ಮಾಡ್ಕೊಂತ ತಿರುಗಾಡಿದೆ ನಾನು. ಯುದ್ಧ ಮಾಡುವವರನ್ನು ಕಾಣ್ಲಿಲ್ಲ ನಾ ಎಲ್ಲಿ. ಅದಕ್ಕ ಈ ಹಿಮಾಚಲದ ಹತ್ರ ಆರಾಮ್ ಕುತ್ಕೊಂಡಿದ್ದೆ. ನಿಮ್ಮನ್ನ ನೋಡಿದ್ನೆಲ್ಲ ಯುದ್ಧ ಮಾಡ್ಬೇಕನ್ನೋ ಆಸೆ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ದೇವಿಯ ಈ ನುಡಿಗಳನ್ನ ಕೇಳಿದಂತ ಶುಂಭ ನಿಶುಂಭರು ಭಯಂಕರ ಸಿಟ್ಟುಳ್ಳವರಾಗ್ತಾರೆ. ಸಿಟ್ಟಿನಿಂದ ಅವಳ ಮೇಲೆ ಬಾಣದ ಮಳೆಗರೆಯನ್ನ ಸುರಿಯುವಂತವರಾಗ್ತಾರೆ. ಆ ಬಾಣಗಳನ್ನ ಶಿವೆಯು ಅಂದ್ರೆ ಪಾರ್ವತಿಯು ಜಗನ್ಮಾತೆಯು ಕತ್ತರಿಸಿ ಹಾಕುವಂತವಳಾಗ್ತಾಳೆ. ಬಿಲ್ಲುಗಳನ್ನ ಸೈನ್ಯವನ್ನ ಎಲ್ಲವನ್ನ ಸಂಹಾರ ಮಾಡಿದಂತ ಮಹಾಕಾಳಿ ಬಲವನ್ನ ಕಡಿಮೆ ಮಾಡಕತ್ತಾಳೆ. ವಜ್ರಾಯುಧದ ಪೆಟ್ಟಿಗೆ ದೈತ್ಯರು ಉಸಿರು ಬಿಟ್ಟರಂತೆ. ಸುದರ್ಶನ ಚಕ್ರವನ್ನ ತೆಗೆದುಕೊಂಡು ಹೊಡಿತಾಳೆ. ಅನೇಕ ಸೈನಿಕರನ್ನು ಕೊಲ್ತಾ ಇದ್ದಾಳೆ. ಹೀಗೆ ರಣರಂಗದಲ್ಲಿ ಭಯಂಕರವಾಗಿರ್ತಕ್ಕಂಥ
ಅಂತಕ್ಕಂತ ಯುದ್ಧವನ್ನ ಯಾರು ಮಾಡಾಕತ್ತಾರ ಅಂತ ಕೇಳಿದ್ರೆ ಮಧುಕೈಟವರ ರಾಕ್ಷಸರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಯಾರು ಬರ್ತಾರ ಅಂತ ಕೇಳಿದ್ರೆ ಅಲ್ಲಿಗೆ ಮಹಾ ಭಯಂಕರ ರಾಕ್ಷಸನಾಗಿರ್ತಕ್ಕಂಥ ರಕ್ತ ಬೀಜಾಸುರ ಅನ್ನುವಂಥವನು ಬರುವಂತವನಾಗ್ತಾ ಇದ್ದಾನೆ. ಯಾವಾಗ ರಕ್ತ ಬೀಜಾಸುರ ಬಂದ, ದೇವಿ ತನ್ನ ಕೈಯಲ್ಲಿ ಗಂಟಿಯನ್ನು ಹಿಡಿದಿದ್ಲಂತ. ಆ ಗಂಟಿಯನ್ನ ಬಾರಿಸಿದಾಗ ಗಂಟಿಯ ಧ್ವನಿಯಿಂದ ಬ್ರಹ್ಮಾಂಡವೇ ಬಿರಿಯುವಂತೆ ಶಬ್ದ ಆಯ್ತಂತ. ಬಾಯಿ ತೆರದ್ಲಂತ. ಯಾಕೆ? ಇವತ್ ಮುಂದಿನ ಚರಿತ್ರೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹಿಂಗ ಯಾಕೆ ಕವಿ ಹಿಂಗ್ ಬರ್ದಾನ ಅನ್ನೋದು. ಬಾಯಿಯನ್ನ ತೆರೆದ್ಲಂತ ಜಗನ್ಮಾತೆ. ಬಾಯಿಯನ್ನ ತೆರೆದು ಒಂದ್ ರೀತಿ ಕೋರಿದಾಡೆಯನ್ನ ಬಿಟ್ಟು ನಿಂತುಕೊಂಡ್ಲು, ಆಕಾರವನ್ನ ತಾಳಿ. ರಾಕ್ಷಸರು ದೇವಿಯನ್ನು ಕಂಡ್ರು, ಕಣ್ಣೆತ್ತಿ ನೋಡ್ತಾರ. ದೂರದಾಳಲ್ಲೇ ನೀನು ಯಾರು ಅಂತ ಕೇಳ್ತಾರೆ. ಯಾರು ಅಂತ ಕೇಳಿದಾಗ ತನ್ನ ಬಗ್ಗೆ ಎಲ್ಲ ಹೇಳಕ್ ಚಲೋ ಮಾಡ್ತಾ ಇದ್ದಾಳೆ. ಹೇಳಿ ಏನ್ ಮಾಡ್ತಾರಂತ ಕೇಳಿದ್ರೆ ಆ ರಾಕ್ಷಸರ ಮೇಲೆ ಬಾಣವನ್ನ ಹೂಡಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ದೇವಿಯ ಸೈನ್ಯ, ದೇವಿಯ ಹೊಡೆತಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ಸೈನ್ಯ ರಾಕ್ಷಸರು ಕಂಡಾಮಂಡಲ ಆಗ್ತಾ ಇದ್ದಾರೆ. ಅಲ್ಲಿ ಓಡೋಡಿ ರಕ್ತ ಬೀಜ ಬರ್ತಾನೆ. ರಕ್ತ ಬೀಜ ಬಂದು ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಕೈಯಲ್ಲಿರ್ತಕ್ಕಂತ ಕೊಡಲಿಯನ್ನ ತೆಗೆದುಕೊಂಡು ದೇವಿಯ ಮೇಲೆ ಕೊಡ್ಲಿಯಿಂದ ಹೊಡ್ಯಾಕ್ ಹೋಗ್ತಾನ ರಕ್ತ ಬೀಜಾಸುರ. ಕೊಡಲಿಯಿಂದ ಹೊಡಿತಾ ಏನ್ ಮಾಡ್ತಾರ ಕೆಳಗೆ ಎಲ್ಲ ಸೈನಿಕರು ಬಾಣವನ್ನ ಬಿಡ್ತಾ ಇರ್ತಾರ. ಇವ ಕೊಡ್ಲಿಯಿಂದ ತಗೊಂಡು ಹೊಡ್ಯಾಕ್ ಹೋಗಿರ್ತಾನೆ. ಹೋದಾಗ ಕತ್ತಿಯನ್ನು ತೆಗೆದುಕೊಂಡು ಆ ಕೊಡಲಿಯನ್ನ ತುಂಡು ಮಾಡಿ ಹೋಗಿತಾಳೆ. ಮುಂದೆ ಗದೆಯನ್ನು ತೆಗೆದುಕೊಂತಾನೆ, ಅದನ್ನ ಈಟಿಯಿಂದ ಕತ್ತರಿಸಿ ಹೋಗಿತಾಳೆ. ದೇವಿಗೆ ಈ ರೀತಿ ಯುದ್ಧ ಪರಾಕ್ರಮ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದಾನ ರಕ್ತ ಬೀಜಾಸುರ. ಆದ್ರೆ ಇವ ಒಂದು ತಪಸ್ಸು ಮಾಡಿ ಒಂದು ವರವನ್ನ ಪಡ್ಕೊಂಡಿದ್ದ. ಪರಮಾತ್ಮನಲ್ಲಿ ಬ್ರಹ್ಮನಲ್ಲಿ ತಪಸ್ಸು ಮಾಡಿ ಒಂದು ವರವನ್ನ ಪಡ್ಕೊಂಡಿದ್ದ ರಕ್ತ ಬೀಜಾಸುರ. ಏನು ವರ ಅಂತ ಕೇಳಿದ್ರೆ, ನನಗೆ ಯಾರು ಹೊಡಿತಾರಲ್ಲ, ನನ್ನ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೆ ನನ್ನಂತ ಸಾವಿರ ರಕ್ತ ಬೀಜಾಸುರರು ಇಲ್ಲಿ ನಿಲ್ಬೇಕು ಈ ಭೂಮಂಡಲದಲ್ಲಿ ಅಂತ ಬೇಡ್ಕೊಂಡಿದ್ದವ. ಎಂತೆಂತ ವರ ಬೇಡ್ಕೊಂಡಾರ ನೋಡ್ರಿ. ಆ ಮಗುವಿಗೆ ಕರ್ಕೊಂಡೋಗ್ರಿ ಆ ಕಡೆ, ಸ್ವಲ್ಪ ಆ ಕಡೆ ಕರ್ಕೊಂಡೋಗ್ರಮ್ಮ. ಬೈಲಿಗೆ ಕರ್ಕೊಂಡೋಗ್ರಿ, ಗಾಳಿ ಆಡಲ್ಲ, ಅದು ಅಳ್ತದ. ಈ ಕಡೆ ಲಕ್ಷ್ಯ ಕೊಡ್ರಿ, ಲಕ್ಷ್ಯ ಕೊಟ್ರಿಲ್ಲ ಈ ಕಡೆ. ಜಯ ಮಂಗಲಂ ಜಯ ನಮಃ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ದ್ಯಾಮವ್ವ ತಾಯಿ ಮತಾ ಕಿ. ನಮ್ ತಾಯಂದ್ರೆ ಯಾವಾಗ ಮಾತು ಕಡಿಮೆ ಮಾತಾಡ್ತಾರಂತ ಕೇಳಿದ್ರೆ ಫೆಬ್ರವರಿಗೆ ಅಷ್ಟ ಮಾತಾಡಂಗಿಲ್ಲ ಜಾಸ್ತಿ. ಗಂಡ ಮಕ್ಳಿಗೆಲ್ಲ ಗೊತ್ತೈತಲ್ಲ ಯಾವಾಗ ಕಡಿಮೆ ಮಾತಾಡ್ತಾರ ಅವ್ರು. ನಿಮ್ದ ಪುರಾಣ ಹೇಳ್ಬಿಡ್ತೀನಿ ಇವತ್ತು, ಇದನ್ ಬಿಟ್ಟು ಹೇಳೇನ ಏನ್ ಸುಮ್ಕಿರ್ತೀರ. ಫೆಬ್ರವರಿಯಾಗ ಜಾಸ್ತಿ ಮಾತಾಡಂಗಿಲ್ಲ ಅಂತ ಹೆಣ್ಮಕ್ಳು. ವೃತ್ತ ಹಿಡಿದಿರ್ತೀರಿ ನೀವು ದೇವಿದ ಯಾವ್ದಾರ. ಫೆಬ್ರವರಿಗೆ ಯಾಕೆ ಹೆಣ್ಮಕ್ಳು ಕಡಿಮೆ ಮಾತಾಡ್ತಾರ ಗೊತ್ತೇನು? ಉಳದ್ ತಿಂಗಳದ 30-31 ಇರ್ತಾವ ದಿವಸ, ಅವತ್ತು 28 ಇರ್ತಾವಂತ ಆ ತಿಂಗಳ, ಅದಕ್ಕೆ ಅವ್ರು ಕಡಿಮೆ ಮಾತಾಡ್ತಾರ. ನಗ್ತೀರಂದ್ರೆ ಕರೆ ಹೋಯ್ತಲ್ಲ. ಅದಕ್ಕ ಸುಮ್ನ ಕುತ್ಕೋರಿ, ಕೇಳ್ರಿ. ಇವತ್ತು ಬಹಳ ಚಂದ ಐತಿ ವಿಷಯ, ಲಕ್ಷ್ಯ ಕೊಟ್ಟು ಕೇಳ್ಬೇಕು ನೀವೆಲ್ಲ. ರಕ್ತ ಬೀಜ ದೇವಿಯಲ್ಲಿ ವರವನ್ನ ಬೇಡಿರ್ತಾನೆ. ಏನಂತ ಕೇಳಿದ್ರೆ, ಒಂದ್ ಹನಿ ರಕ್ತ ನೆಲಕ್ಕೆ ಬಿದ್ರೆ ಏನಾಗ್ಬೇಕು ಅಂತ ಕೇಳಿದ್ರೆ, ಏತ
ತಮ್ಮ ಫ್ಯಾನ್ ಹಚ್ಚು. ಏನಾಗ್ಬೇಕು ಅಂತ ಕೇಳಿದ್ರೆ, ನನ್ನಂತ ಸಾವಿರ ಸಾವಿರ ರಾಕ್ಷಸರು ಖಡ್ಗಧಾರಿಗಳಾಗಿ ನಿಲ್ಬೇಕು ಅಂತ ಹೇಳಿ ಬೇಡ್ಕೊಂಡಿದ್ದ. ಆ ಪ್ರಕಾರ ಇವನೊಂದಿಗೆ ಯುದ್ಧ ಚಲುವಾಗ್ತದ. ದೇವಿ ರಕ್ತ ಬೀಜಾಸುರನನ್ನು ಹೊಡೆಯುವಂತವಳಾಗ್ತಾ ಇದ್ದಾಳ. ಗೊತ್ತಿರಂಗಿಲ್ಲ ದೇವಿಗೆ. ಭಯಾನಕವಾಗಿರ್ತಕ್ಕಂತ ರಾಕ್ಷಸ ಕೊಡಲಿಯನ್ನು ತಗೊಂಡು ಬರ್ತಾನ, ಈಟಿಯನ್ನು ತೆಗೆದುಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಆ ರಕ್ತ ಬೀಜನ ಮೇಲೆ ಹೊಡೆದಾಗ ಅವನ ರಕ್ತದ ಹನಿಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ರಣರಂಗದಲ್ಲಿ ಬೀಳಕತ್ತಾವ. ಎಲ್ಲೆಲ್ಲಿ ಒಂದು ಹನಿ ರಕ್ತ ಬೀಳ್ತದೊಂದು 1000 ರಕ್ತ ಬೀಜಾಸುರರು ನಿಲ್ತಾ ಇದ್ದಾರೆ. ಅಲ್ಲಿ ರಕ್ತ ಬೀಜಾಸುರರು ನಿಲ್ತಾ ಇದ್ದಾರೆ. ಕುಂಬಳಕಾಯಿ ಐತಿಲ್ ಮಹೇಶ್ ತುಂಬ, ಮತ್ತೆ ನೀವು ರೆಡಿ ಇಟ್ಕೋಬೇಕಪ್ಪ ಎಲ್ಲಾನ. ರಕ್ತ ಬೀಜಾಸುರರು ಹುಟ್ಟಾಕತ್ತಾರೆ. ಎಲ್ಲಿ ಹೊಡಿತಾಳ ಅಲ್ಲಿ ರಕ್ತ ಬೀಜಾಸುರರು. ದೇವಿಗೆ ಆಶ್ಚರ್ಯ ಆಗ್ತದ, ಏನಿದು ಇವನು ಕೊಲ್ಲುದು ಹೆಂಗ? ಹಿಂದೆ ನೋಡ್ತಾಳ, ಅಲ್ಲಿ ರಕ್ತ ಬೀಜಾಸುರರು. ಎಡಕ್ ನೋಡ್ತಾಳ, ಅಲ್ಲಿ ರಕ್ತ ಬೀಜಾಸುರರು. ಬಲಕ್ ನೋಡ್ತಾಳ, ರಕ್ತ ಬೀಜಾಸುರರು. ಮತ್ತೆ ಹೊಡಿತಾಳ, ಮತ್ತೆ ಹುಟ್ಟುತ್ತಾರೆ. ಹೆಂಗ ಇವ್ರನ್ನ ಕೊಲ್ಲೋದು? ಮುಂದೆ ರಕ್ತ ಬೀಜಾಸುರ, ಹಿಂದೆ ಎಡ ಬಲ, ಹಿಂದೆ ಮುಂದೆ ಎಲ್ಲ ಕಡೆ ಕೋಟಿ ಕೋಟಿ ರಕ್ತ ಬೀಜಾಸುರರು ಹುಟ್ಟಾಕತ್ತು ಬಿಡ್ತಾರೆ. ಹೆಂಗ್ ಹೊಡೆದು ಇವಳನ್ನ, ಹೆಂಗ ಇವ್ರನ್ನ ಸಾಯಿ ಹೊಡೆದು ಅಂತ ಹೇಳಿ ದೇವಿ ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲೇ ಯುದ್ಧವನ್ನ ಮಾಡ್ತಾ ವಿಚಾರ ಮಾಡ್ತಾಳೆ. ಇವನನ್ನ ಹಿಂಗಾದ್ರೆ ಇವ್ರು ಸಾಯಂಗಿಲ್ಲ, ಇವ್ರ ಮಧ್ಯದಲ್ಲಿ ನಾನೇ ಹೋಗ್ಬೇಕಾಗ್ತದ, ಇವ್ರನ್ನ ಹಿಂಗ್ ಕೊಲ್ಲುದು ಬೇಡ ಅಂತ ಹೇಳಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ತನ್ನ ಅವತಾರವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡು ತನ್ನ ನಾಲಿಗೆಯನ್ನ ಇಡೀ ರಣರಂಗ ತುಂಬಾ ಹಾಸಿ ಬಿಡ್ತಾಳೆ. ದೊಡ್ಡ ನಾಲಿಗೆಯನ್ನ ಚಾಚಿ ಯಾರ್ಯಾರು ಬರ್ತಾರಲ್ಲ ಹೊಡ್ಯಾಕ, ಅವ್ರನ್ನ ಹೊಡೆದು ಒಂದು ಹನಿಯು ರಕ್ತ ಕೂಡ ನೆಲದ ಮೇಲೆ ಬೀಳಲಾರ್ದಂಗ ಹೊಡೆಯೋದು ನುಂಗೋದು ಮಾಡಾಕತ್ತಾಳೆ. ಯಾವಾಗ ಹೊಡ್ಯಾಕತ್ತಿದ್ಲಲ್ಲ ಹಂಗ, ಅವಾಗ ರಣರಂಗದಲ್ಲಿ ಆ ರಕ್ತ ಬೀಜರ ಸಂಖ್ಯೆ ಕಡಿಮೆ ಆಕ್ಕೋಂತ ಹೋಗ್ತದೆ. ಹೊರಗೊಂದು ಹನಿ ರಕ್ತವು ಬೀಳದಂತೆ ನೋಡ್ಕೊಂತಾಳ. ಹೊಡಿತಾಳ ನುಂಗ್ತಾಳ ಹಂಗ ಮಹಾಕಾಳಿ ಅವತಾರವನ್ನ ತಾಳ್ತಾ ಇದ್ದಾಳೆ ಯಾವ ರಕ್ತ ಬೀಜಾಸುರರ ಬಗ್ಗೆ. ಹೀಗೆ ರಕ್ತ ಬೀಜಾಸುರನನ್ನ, ಮುಖ್ಯವಾಗಿರ್ತಕ್ಕಂಥ ರಕ್ತ ಬೀಜಾಸುರ ಇವಳೊಂದಿಗೆ ಗದೆಯನ್ನ ತೆಗೆದುಕೊಂಡು ಓಡೋಡಿ ಬರ್ತಾನ. ಇವನನ್ನ ಯಾವ ರೀತಿ ಒಂದು ಹನಿ ರಕ್ತ ಬೀಳ್ಕೊಡ್ಬಾರ್ದಿಲ್ಲ, ಹಾಗೆ ಒಂದು ಹನಿ ರಕ್ತವೂ ಬೀಳದಂತೆ ರಕ್ತ ಬೀಜನನ್ನ ಕೊಲ್ಲಬೇಕು ಅಂತ ಹೇಳಿ ಎಲ್ಲರನ್ನ ಕೊಂದಂತ ತಾಯಿ ಏನ್ ಮಾಡ್ತಾಳ ಅಂತ ಕೇಳಿದ್ರೆ, ನಾಲಿಗೆಯನ್ನ ಅಖಂಡವಾಗಿ ಚಾಚಿ ಅವ ಏನ್ ಬರ್ತಾನಲ್ಲ ಮುಖ್ಯ ರಕ್ತ ಬೀಜಾಸುರ, ಈ ಎಲ್ಲ ರಕ್ತ ಬೀಜಾಸುರರ ಹುಟ್ಟಿಗೆ ಕಾರಣನಾಗಿರ್ತಾನಲ್ಲ, ಆ ರಕ್ತ ಬೀಜಾಸುರನನ್ನ ನಾಲಿಗೆ ಮೇಲೆ ಬಂದ ಕೂಡಲೇ ಏನ್ ಮಾಡ್ತಾಳ ಅಂತ ಕೇಳಿದ್ರೆ, ಬಿಲ್ಲನ್ನ ತೆಗೆದುಕೊಂಡು ಹೊಡೆಯುವಂತವಳಾಗ್ತಾಳೆ. ಭಯಂಕರ ಸಿಟ್ಟುಳ್ಳವನ ಆಗಿರ್ತಕ್ಕಂಥ ರಕ್ತ ಬೀಜಾಸುರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ದೇವಿಯ ಮೇಲೆ ಪರಾಕ್ರಮದಿಂದ ಓಡೋಡಿ ಕತ್ತೆಯನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಬರ್ತಾನೆ. ಯಾವ ಶಿವವು ಏನ್ ಮಾಡ್ತಾನ ಕೇಳಿದ್ರೆ, ಅವನನ್ನ ಕಾಲಿನಿಂದ ಹೊಡೆದು ಕೆಳಗೆ ಕೆಡುವಂತದ್ದಾಗ್ತದೆ. ಯಾವಾಗ ಅವನನ್ನ ಹೊಡಿಲಿಕ್ಕೆ ಬಂದಾಗ ನಾಲಿಗೆ ಮೇಲೆ ಬಿದ್ದ ರಕ್ತ ಬೀಜಾಸುರ, ದೇವಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ, ತನ್ನ ಕೈಯಲ್ಲಿರ್ತಕ್ಕಂಥ ಶಿವನ ತ್ರಿಶೂಲವನ್ನ ತೆಗೆದುಕೊಂಡು ಏನ್ ಮಾಡ್ತಾಳಂತ ಕೇಳಿದ್ರೆ, ಅವನನ್ನ ಕುತ್ತಿಗೆಯನ್ನ ಕೊಯ್ದು ತುಂಡರಿಸಿ ಒಗೆದು ಬಿಡ್ತಾಳ. ಆ ರುಂಡ ಮುಂಡ ಹೊರಗೆ ಬಿದ್ದಿರ್ತದಲ್ಲ, ಒಂದು ಹನಿಯು ರಕ್ತ ಕೆಳಗೆ ಬೀಳದಂತೆ ಅವನನ್ನ ಅಖಂಡವಾಗಿ ನುಂಗಿ ಬಿಡ್ತಾಳೆ. ಜಯಮಂಗಲಂ ಜಯ ನಮ. ಹೀಗೆ ರಕ್ತ ಬೀಜಾಸುರ ಏನಾಗ್ತಾನೆ ಅಂತ ಕೇಳಿದ್ರೆ, ರಣರಂಗದಲ್ಲಿ
ಮಡಿದು ಹೋಗುವಂತವನಾಗ್ತಾನೆ. ಮಡಿದು ಹೋಗುವಂತವನಾಗ್ತಾನೆ. ಯಾವಾಗ ರಕ್ತ ಬೀಜಾಸುರ ಸತ್ನೋ ಶುಂಭ ನಿಶುಂಭರಿಗೆ ಭಯಂಕರ ನೋವು ಆಗ್ತದೆ. ನೆಕ್ಸ್ಟ್ ಪಾಳೆನ ಅವ್ರದ್ದು. ಯಾರ್ದು? ರಕ್ತ ಬೀಜಾಸುರ ಹೋದ್ಬಿಟ್ಲೆ ಶುಂಭ ನಿಶುಂಭರ ಪಾಳೆ ಇರ್ತದೆ. ಸತ್ತು ಹೋದ. ಅಲ್ಲ ಇವನ ರಕ್ತ ಬೀಜನೇ ಸತ್ನ ಅಂತ ಹೇಳಿ ಶುಂಭ ಬಹಳ ಚಿಂತೆಯನ್ನ ಮಾಡ್ತಾ ಇರ್ತಾನ. ಆಗ ದೇವಾನುದೇವತೆಗಳು ದೇವಿಯನ್ನ ಮಹಾ ರಾಕ್ಷಸನಾಗಿರ್ತಕ್ಕಂಥ ರಕ್ತ ಬೀಜಾಸುರನನ್ನು ಕೊಂದಾಗ ಬಹಳ ಸಂತೋಷವನ್ನ ಪಡುವಂತವರಾಗ್ತಾರೆ. ಅವಳ ಸ್ತುತಿಯನ್ನ ಮಾಡುವಂತವರಾಗ್ತಾರೆ. ಹಂಗಾದ್ರೆ ಇಲ್ಲಿ ರಕ್ತ ಬೀಜನನ್ನ ಕೊಂದ್ಲು ಅಂತ ಕೇಳಿದ್ರೆ ರಕ್ತ ಬೀಜಾಸುರ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಸ್ವಲ್ಪ ನೋಡ್ಕೊಂಡು ಬರೋಣ. ನೋಡು ಪೂರ್ವದಲ್ಲಿ ಗವಾಯಿಗಳು ಒಂದು ಹಾಡು ಹೇಳ್ತಾರೆ. ಶಿವ ಹರ ಹರ ಮಹಾದೇವ ಶಾಂಭವಿ ಮಾತಾ ಕೀ ಆದಿಶಕ್ತಿ ಮಾತಾ ಕೀ ದ್ಯಾಮವ್ವತಾಯಿ ಮಾತಾ ಕೀ ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ. ಗವಾಯಿಗಳು ಬಹಳ ಸುಂದರವಾದಂತ ಜಾನಪದ ಗೀತೆಯನ್ನ ಹಾಡಿದ್ರು. ಏನ್ ಹಾಡಿದ್ರು? ತವರೂರ ಮನೆಯು ನಿನಗೆ ಬಿಟ್ಟಾಯಿತಲ್ಲ, ಮುಂದ್ರಿ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ, ತಂಗಿ ಇನ್ನೊಬ್ಬರ ಮನೆಗೆ ಕೊಟ್ಟಾಯಿತಲ್ಲ. ಹೆಣ್ಮಕ್ಳ ತ್ಯಾಗ ಬಹಳ ದೊಡ್ಡದಿರ್ತದೆ. ನೀವು ಮನ್ಯಾಗ ಹೆಂಗಿರ್ತೀರಿ ಅಂತ ಕೇಳಿದ್ರೆ ನಡುಗೋಡಿ ಮೇಲಿನ ದೀಪ ಇದ್ದಂಗಿರ್ತೀರಿ ಅಂತ. ಹೆಣ್ಣು ಅಂದ್ರ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಏನ್ ತೊಂಬರ್ಬೇಕು? ಹೆಸರು ಕೆಡಿಸ್ಬೇಕ. ಹೌದಲ್ಲ? ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಏನ್ ತೊಂಬರ್ಬೇಕು? ಹೆಸರು ತೊಂಬರ್ಬೇಕು. ಅಕ್ಕ ಹೇಳ್ತಾಳಲ್ಲ, ನಿಮ್ಮ ಮಂಡೆಗೆ ಹೂವ ತರುವೆನಲ್ಲದೆ ಹುಲ್ಲ ತಾರೆ ಮಲ್ಲಿಕಾರ್ಜುನ ಅಂತ ಹೇಳ್ತಾಳಕಿ. ಮಲ್ಲಿಕಾರ್ಜುನ, ನನ್ನನ್ನು ಈ ಜಗತ್ತಿಗೆ ಕಳಿಸಿ ಅಲ್ಲ, ನಿನ್ನ ಮಂಡೆಗೆ ಹೂ ತೊಂಬರ್ತೀನಿ, ಹುಲ್ಲು ತರಂಗಿಲ್ಲ ಅಂತ ಹೇಳ್ತಾಳಕಿ. ಎಷ್ಟು ದೊಡ್ಡ ಮಾತು. ನೀವ್ ಅದಿರಲ್ಲ, ಬಹಳ ತ್ಯಾಗಮಯಿಗಳು ಇರ್ತೀರಂತ ನೀವು. ಎಲ್ಲ ಅಂದ ಇರ್ತದ ಗಂಡಂದ. ಕೊಳ್ಳಾಕ್ ಕಟ್ಟಿರ್ತಾನಲ್ಲ, ಏನ್ರಿ ತಾಳಿ ಕಟ್ಟಿ ಅಂತಮ್ಮ ಈಗ ನೀನು. ಈಗ ಅದನ್ನ ಅಲ್ಲಿ ತಾಳಿ ಅನ್ನಕತ್ಬಿಡ ನಾವ ಅಂದ್ ಮುಂದ್ ರೆಡಿ ಆಗ್ಯಾನಂತ ಕಟ್ಟಾಕ. ಅವು ಸಿಗುವಲ್ಲ ಕಟ್ತೀನಂದ್ರೆ ಏನ್ ಮಾಡ್ತೀಯ ಹೇಳ? ಇರ್ಲಿ ನೋಡ್ರಿ, ಕೊಳ್ಳಾಗ ತಾಳಿ ಅವನ ಕಟ್ಟಿರ್ತಾನೆ, ಇಲ್ಲೊಂದು ಇಟ್ಕೊಂಡಿರ್ತಿರ್ಲಿ. ಏನ್ರಿ ಅದ? ಕುಂಕುಮ. ಈಗ ಟಿಕ್ಕಳಿ ಬಂದಾವ, ಅದ ಮತ್ ಬೇರೆ. ನೋಡ್ರಿ, ಇಲ್ಲಿ ಕುಂಕುಮ ಇಟ್ಕೊಂಡಿರ್ತೀರಿ. ಕುಂಕುಮ ಯಾರ್ದು? ಒಬ್ಬ ಹೆಣ್ಮಗಳಂತ. ಏ ಗಂಡಪ್ಪ, ಹಣಿ ಮ್ಯಾಲೆ ನಿಂದ ಐತಿ, ಕೊಳ್ಳಾಗ ಮಾತಾಡ್ರಿ ಹಂಗ್ಯಾ ಕುಂತ್ರಿ. ಕೊಳ್ಳಾಗಿಂದು ನಿಂದ ಐತಿ, ಕಾಲಾಗ ಒಂದು ಹಾಕಿರ್ತೀಯಲ್ಲ, ಏನ ಕಾಲುಂಗ್ರನು ನಿಂದ ಐತಿ, ಲವ್ ಮಾಡಿದಾಗ ಒಂದು ಹಾಕಿರ್ತೀಯಲ್ಲ, ಏನದ ಉಂಗ್ರ ನಿಂದ ಐತಿ, ತಲಿಗೆ ಹಚ್ಚಿದ ಮೆಹಂದಿನೂ ನಿಂದ ಐತಿ. ಹೌದಲ್ಲ? ಕಾಲಾಗ ಒಂದು ಕಟ್ಕೊಂಡಿರ್ತೀನಿ, ಮ್ಯಾಲೆ ಏನ ಗಲ್ 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 ಅಂತಿರ್ತೈತಿ ನೋಡದ. ಏನದ? ಗೆಜ್ಜೆನು ನಿಂದ ಐತಿ. ಹೌದಲ್ಲ? ಗೆಜ್ಜೆನು ನಿಂದ ಐತಿ. ಇನ್ನು ಅದು ಹೋಗ್ಲಿ ಬಿಡ, ನಿನ್ನ ಜೊತೆಗೆ 9 ತಿಂಗಳ ಬಾಳೆ ಮಾಡಿದ ಮ್ಯಾಲ ಹೊಟ್ಯಾಗ ಒಂದ್ ಬರ್ತೈತಿ ನೋಡ. ಹೌದಾ? ಏನದ?
ಏನ್ ಬರ್ತೈತ್ರಿ? ಏನ ಈಗ ಏನಂತ ನೋಡ್ರಿ, ಬೆಕ್ಕಿನ ಮರಿ ಅಂತಲ್ಲ. ನೀನ ಬೆಕ್ಕಿನ ಮರಿ ಬರ್ತೈತೆ ನೋಡ್ರಿ. 9 ತಿಂಗಳು ಬಾಳೆ ಮಾಡಿದ್ಮೇಲೆ ಬರ್ತೈತಲ್ಲ, ಏನು ಪಾಪು? ಎಷ್ಟು ತ್ಯಾಗಿಗಳು ಇರ್ತೀರ ನನಗೆ ಗೊತ್ತಾ? ನೀವು ಅದನ್ನ ಹೊಟ್ಟೆಯಾಗಿ ಇಟ್ಕೊಳ್ಳೋರು ನೀವ, ಬ್ಯಾನಿ ತಿಂದ ಹಡೆಯವರು ನೀವ, ಹೊರಗೆ ಬಂದ ಬಳಿಕ ಎದಿ ಹಾಲು ಕೊಡೋರು ನೀವ, ಹೊಕ್ಕಳ ಬಳ್ಳಿ ಕಟ್ ಮಾಡಿಸ್ಕೊಳ್ಳೋರು ನೀವ. ಹೌದಲ್ಲ ನಾನು ಹೇಳದ್? ಎಲ್ಲಾ ಕಟ್ ಮಾಡಿಸ್ಕೊಂಡು ಹಿಂಗ ಹಾಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ 9 ತಿಂಗಳು ಸುಡು 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 ನೀರು ಏರದ್. ಹೌದಲ್ಲ? ಅದಕ್ಕ 13 ದಿನಕ್ಕೆ ಚಂದಾಗ ಒಂದು ಹೆಸರು ಇಟ್ಟ, ಆ ಹೆಸರು ಯಾರು ಇಡ್ತಾರಂತ ಕೇಳಿದ್ರೆ ಅವ್ರು ಹೇಳಿದ್ದೆ ಇಡ್ತೀರಿ ನೀವು. ಇಟ್ಟ ಬಳಿಕ ಎಲ್ಲಾ ಹೊಟ್ಟೆಯಾಗಿ ಇಟ್ಕೊಂಡವ್ರು ನೀವು, ಹಾಲು ಕೊಟ್ಟವ್ರು ನೀವು, ಎಲ್ಲಾ ಮಾಡಿದಾರ ನೀವು. ಆದ್ರ ಆ ಹುಡುಗನ ಮುಂದೆ ಹೆಸರು ಯಾರ್ದು ಬರ್ತೈತ್ರಿ? ಯಾರ್ದು ಬರ್ತೈತಿ? ನಿಮ್ದ ಮಾತಾಡಕತ್ತೀನಿ, ಮಾತಾಡ್ರಿ ನನ್ನ ಜೊತೆಗೆ ಸ್ವಲ್ಪ ಹಂಗ್ಯಾಕ್ ಕುಂತೀರಿ? ಯಾರ್ದ ಹೆಸರು ಬರೀತಾರೆ? ಅಪ್ಪಂದ ಬರೀತಾರಲ್ಲ. ನೋಡಿ ಎಷ್ಟು ತ್ಯಾಗಿಗಳದಿರಿ ನೀವು. ತ್ಯಾಗಿಗಳದೌದಲ್ಲ ನೀವು ಹೆಣ್ಮಕ್ಳಂದ್ರೆ. ಎಲ್ಲಾ ಮಾಡಿದ್ರು ನನ್ನ ಹೆಸರು ಬೇಡಪ್ಪ, ಅಲ್ಲಿ ಮುಂದೆ ನಿಂದ ಹೆಸರಿರ್ಲಿ ಅಂತ ಹೇಳಿ ಗಂಡನ ಹೆಸರಿಟ್ಟ ಗಂಡನ ಗೌರವಿಸುವಂತ ಗೌರವ ಎಲ್ಲಾದ್ರೂ ಇದ್ರೆ ಅದು ಭಾರತೀಯ ಸಂಸ್ಕೃತಿಯಲ್ಲಿದೆ ಎನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳ್ಕೋಬೇಕಾಗ್ತದೆ. ಅವನೇ ಮೇಲೆ ಎಲ್ಲಾದ್ರ ಹೆಸರು ಹೇಳ್ಬೇಕಾದ್ರೂ ಅವನ ಮೇಲೆ. ಹೌದಲ್ಲ? ಎಲ್ಲಾದ್ರಾಗ ನೋಡ್ರಿ ಗಂಡಂದ ಮೇಲೆ ಇರ್ತೈತಿ ಅಂತ. ಅದಕ್ಕೆ ನಿಮ್ದು ಹಾಡು ಹಾಡಿದ್ರಿ, ನೀವು ಎಷ್ಟು ತ್ಯಾಗಿಗಳದಿರಿ ಅನ್ನುವಂಥದ್ದನ್ನ ಹಾಡು ಹೇಳಿದ್ರು. ಹೋಗ್ಲಿ, ಇಲ್ಲಿ ರಕ್ತ ಬೀಜಾಸುರ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ರಕ್ತ ಬೀಜಾಸುರನ ದೇವಿ ನಾಲಿಗೆ ಮೇಲೆ ನುಂಗಿ ಬಿಟ್ಲು ಅಂತ ಹೇಳಿ ಕವಿ ಹೇಳ್ತಾನ. ನಾಲಿಗೆ ಅಷ್ಟು ದೊಡ್ಡದಿತ್ತನ ದೇವಿದು. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಏನೋ ಪರಮಾತ್ಮ ಎಲ್ಲೆಲ್ಲದಾನ ಅಂತ ಕೇಳಿದ್ರೆ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಾನ. ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದ ಒಳಗು ಹೊರಗು ಎಲ್ಲ ಟಾವಿನಲ್ಲಿ ಗೌರಿ ವಲ್ಲಭನಿದ್ದಾನ. ಚಿಂತ್ಯಾಕ ಮಾಡ್ತಿದ್ದಿ ಚಿನ್ಮಯನಿದ್ದಾನ ಅಂತ ಹೇಳ್ತಾರೆ. ಪರಮಾತ್ಮ ಎಲ್ಲಿದಾನ? ಇಲ್ಲಿಲ್ಲನು? ಇಲ್ಲ, ಇಲ್ಲಿ ಅದಾನ. ಮ್ಯಾಲಿಲ್ಲನು? ಮ್ಯಾಲಿನ ಅದಾನ. ಹಿಂದಿಲ್ಲೇನು? ಹಿಂದೂ ಅದಾನ. ಮುಂದಿಲ್ಲೇನು? ಮುಂದೂ ಅದಾನ. ಎಡಕ್ಕಿಲ್ಲೇನು? ಬಲ. ಎಲ್ಲಾ ಕಡೆ ಭಗವಂತ ಏನದಾನಂತ ಕೇಳಿದ್ರೆ ಗಾಡ್ ಈಸ್ ಎವ್ರಿವೇರ್, ಗಾಡ್ ಈಸ್ ಓಮಿನಿಸಿಯಂಟ್, ಗಾಡ್ ಈಸ್ ಓಮಿನಿಪೊಟೆಂಟ್ ಅನ್ನುವಂತ ಮಾತನ್ನು ಹೇಳ್ತಾರ. ದೇವರು ಸರ್ವಶಕ್ತ. ದೇವರೇನು? ಸರ್ವಶಕ್ತ, ಸರ್ವಮಯ. ಎಳ್ಳ ಮನೆಯ ಮುಳ್ಳು ಕೊನೆಯ ಮುಳ್ಳಿನ ತುದಿಯಲ್ಲಿರ್ತಾನಂತ, ಎಳ್ಳಿನಲ್ಲಿರ್ತಾನಂತ. ಎಲ್ಲ ಕಡೆ ಭಗವಂತ ಹೆಂಗ ಈ ಗಾಳಿ ಬೆಳಕು ಹೆಂಗ ಇರ್ತದಲ್ಲ ಎಲ್ಲ ಕಡೆ ಹಾಗೆ ತುಂಬಿಕೊಂಡಿರ್ತಾನಂತ ಭಗವಂತನಾದಂತವನು. ಅದಕ್ಕ ಇಲ್ಲಿ ರಕ್ತ ಬೀಜಾಸುರನನ್ನ ಕೊಂದ್ಲು ಅಂತ ಕೇಳಿದ್ರೆ, ನಾಲಿಗೆಯನ್ನು ಹಾಸಿಕೊಂದ್ಲು ಅಂತ ಕೇಳಿದ್ರೆ ಭಗವಂತ ಎಲ್ಲ ಕಡೆ ವಿಸ್ತಾರವಾಗಿದ್ದಾನೆ. ವೇದಿಕೆಗೆ ಪರಮ ಪೂಜ್ಯರಾದ